ದೇವರ ಪರಿಶುದ್ಧವಾದ ನಾಮಕ್ಕೆ ನಾವು ಮುಂಚಾನೆ ಸಲ್ಲಿಸುವಂತರಾಗೋಣ. ನಾವು ಆತನ ನೆನೆಸುವಂತ ಒಂದು ಸಮಯ, ಆತನ ಕೊಂಡಾಡುವಂತ ಒಂದು ಸಮಯಕ್ಕೆ ದೇವರು ನಡೆಸಿದ್ದಾನೆ ಮತ್ತು ಆತನ ಕೇಳುವ ಹಾಗೆ ಆತ ನಡೆಸಿ ಅದಕ್ಕಾಗಿ ಆತನ ನಾಮಕ್ಕೆ ಸಲ್ಲಿಸುವಂತರಾಗೋಣ. ನಾವು ಸೆಕೆಂಡ್ ಕಿಂಗ್ಸ್ ಚಾಪ್ಟರ್ 5 ನಲ್ಲಿ ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ ನಾಮನ ಒಂದು ಜೀವಿತವನ್ನು ನಾವು ಅಧ್ಯಯನ ಮಾಡ್ತಾ ಬಂದಿದ್ದೇವೆ. ನಾಮನ್ 5ನೇ ಅಧ್ಯಾಯದಲ್ಲಿ ನಾವು ಪ್ರಾರಂಭದಿಂದ ನಾವು ನೋಡ್ತಾ ಇರುವಾಗ ನಾಮನ ಒಂದು ಬದಲಾವಣೆ, ಇಸ್ ಚೇಂಜ್, ಇಸ್ ಕ್ಲೆನ್ಸ್ಡ್ ಲೈಫ್. ಅದನ್ನು ಅದು ನಾಮನನ್ನು ಶುದ್ಧೀಕರಣ ಹೊಂದಿದಂತಹ ಒಂದು ಶುದ್ಧತೆ ಆದಂತಹ ಒಂದು ಸಂಗತಿಯನ್ನು ನಾವು ನೋಡ್ತಾ ಬಂದಿದ್ದೇವೆ. ಇದಾದ ನಂತರ ನಾವು 15ನೇ ವಚನದಿಂದ ನಾವು ಮುಂದಕ್ಕೆ ಬರುವಾಗ ಆತನ ಒಂದು ಹೊಸ ಜೀವಿತದ ಸೈನ್ಸ್ ಆಫ್ ನ್ಯೂ ಲೈಫ್, ಆತನ ಒಂದು ಗುರುತುಗಳನ್ನು ನಾವು ನೋಡ್ತಾ ಬಂದು ಆ ಒಂದು ಗುರುತುಗಳ ಕುರಿತಾಗಿ ನಾವು ನೋಡ್ತಾ ಬರುವಾಗ ಹಿಸ್ ಬಿಹೇವಿಯರ್ ಗಾಟ್ ಚೇಂಜ್, ಆತನ ವರ್ತನೆ ಬದಲಾಯಿತು. ಇಸ್ ನಾಲೆಡ್ಜ್ ಆಫ್ ಟ್ರೂ ಗಾಡ್ ವಾಸ್ ಸೀನ್, ಆತನ ಒಂದು ದೇವರ ಒಂದು ಜ್ಞಾನ, ಆ ಒಂದು ನಿಜವಾದಂತ ರಿಲೇಶನ್ಶಿಪ್ ಅವನ ಜೀವಿತದಲ್ಲಿ ಬಂದಂತ ನೋಡುವಂತಾಗಿದ್ದೇವೆ. ವಿ ಆಲ್ಸೋ ಸಾ ದ ಗ್ರಾಟಿಟ್ಯೂಡ್, ಆ ಒಂದು ಕೃತಜ್ಞತೆಯ ಹೃದಯವನ್ನು ನಾವು ನೋಡ್ತಾ ಬಂದ್ವಿ. ವಿ ಸಾ ಅಬೌಟ್ ದ ಟ್ರೂ ವರ್ಷಿಪ್, ಆ ಒಂದು ನಿಜವಾದಂತ ಒಂದು ಆರಾಧನೆ ಅವನ ಜೀವಿತದಲ್ಲಿ ಇದ್ದಂತ ಒಂದು ಸಂಗತಿಯನ್ನು ನೋಡ್ತಾ ಬಂದ್ವಿ. ಆಲ್ಸೋ ಟೆಂಡರ್ ಕಾನ್ಶಿಯನ್ಸ್, ಮೃದುವಾದಂತಹ ಒಂದು ಮನಸ್ಸಾಕ್ಷಿಯ ಕುರಿತಾಗಿ ನಾವು ನೋಡ್ತಾ ಬಂದಿದ್ದೇವೆ. ನಾವು ಈಗ ಅದು ಮುಂದಕ್ಕೆ ನಾವು ಬರುವಾಗ ಗೆಹಜಿಯ ಕುರಿತಾಗಿ ನಾವು ನೋಡ್ತೇವೆ. 20ರಿಂದ 27ನೇ ವಚನಕ್ಕೆ ಬರುವಾಗ ಚಾಪ್ಟರ್ 5 verse 20 to 27 we see about Gehazi. ಗೆಹಜಿಯ ಕುರಿತಾಗಿ ನಾವು ನೋಡುವಂತರಾಗಿದ್ದೇವೆ. ನಾವು ಓದೋದಕ್ಕೆ ಅಷ್ಟು ಸಮಯ ಇಲ್ಲ, ನಾವು ಹಾಗೆ ನಾವು ಧ್ಯಾನ ಮಾಡ್ತಾ ನಾವು ಓದ್ಕೊಂಡು ಹೋಗುವಂತರಾಗಿರೋಣ. ನಾವು Gehazi, if Naaman is a picture of a true believer, Gehazi is a picture of professing believer. ನಾಮನನ್ನು ನಿಜವಾದಂತ ವಿಶ್ವಾಸಿಯ ಒಂದು ಚಿತ್ರವಾತನಾಗಿದ್ರೆ, ಗೆಹಜಿ ಆತನು ತೋರಿಕೆಯ ವಿಶ್ವಾಸಿ, ನಿಜವಾದಂತ ಹೃದಯ ದೇವರ ಮುಂದೆ ಸರಿ ಇಲ್ಲದೆ ಇರುವಂತಹ ಒಂದು ವಿಚಾರವಾಗಿ ನಾವು ನೋಡುವಂತಾಗಿದ್ದೇವೆ. ನಾವು ದ ಫಸ್ಟ್ ಥಿಂಗ್ ದಟ್ ವಿ ವಾಂಟ್ ಟು ಸೀ ಇಸ್, ಈಗ ನಾವು ನೋಡುವಾಗ ಮೊದಲಾಗಿ ಹಿಸ್ ಸ್ಪೆಷಲ್ ಪ್ರಿವಿಲೇಜ್. ನೋಡಿ, ಗೆಹಜಿಗೆ ಒಂದು ಭಾಗ್ಯ ಅಥವಾ ಸವಲತ್ತು ಅವನ ಜೀವಿತದಲ್ಲಿ ಇತ್ತು. ಏನ್ ಸವಲತ್ತು? ನೋಡಿ, he was a servant of Elisha, the man of God. ಎಲೀಷನು ದೇವರ ಮನುಷ್ಯನ ಒಬ್ಬ ಸೇವಕನೆಂಬುದಾಗಿ ಆತನಿಗೆ ಹೆಸರು ಉಂಟು. ಸೊ Elisha was his master and he was with Elisha day in and day out. ಪ್ರತಿದಿನ ಪ್ರತಿ ಸಮಯ ಯಾರ ಜೊತೆ ಇರ್ತಾ ಇದ್ದಾನು? ಎಲೀಷನ ಜೊತೆ. So he had a very privileged time because he witnessed his lifestyle, he witnessed his miracles, he witnessed all that Elisha was doing. ಎಲ್ಲವನ್ನು ಸಹ ನೋಡ್ತಾ ಇದ್ದ. He lived in spiritual atmosphere. ಪ್ರಿಯರೇ, ಇವತ್ತು ಕ್ರಿಶ್ಚಿಯನ್ ಸರ್ಕಲ್ಗೆ ನಾವು ಬರುವಾಗ, ಕ್ರಿಶ್ಚಿಯನ್ಡಮ್ಗೆ ಬರುವಾಗ, many people have privilege. ಯಾವ ಪ್ರಿವಿಲೇಜ್? ನಮ್ಮ ಮನೆಗಳಿಗೆ ಬೈಬಲ್ ಉಂಟು, ನಮ್ಮ ಮನೆಗಳಿಗೆ ಪ್ರಾರ್ಥನೆ ನಡೀತದೆ, ಸಭೆಗೆ ಕರ್ಕೊಂಡು ಹೋಗ್ತಾರೆ ತಂದೆ ತಾಯಿಗಳು ಒಂದು ವೇಳೆ. There are many privileges in Christian home. ಒಂದು ವೇಳೆ ಬೇರೆಯವರಿಗೆ ಅನ್ಯರಿಗೆ ಒಂದು ಅವಕಾಶ ಒಂದು ವೇಳೆ ಇರ್ಲಿಕ್ಕಿಲ್ಲ. There are many privileges that are seen in a Christian family. Yet there are many professing believers. They think they are saved. They are not saved because their heart is not right and they never had relationship with God. ದೇವರ ಜೊತೆ ಯಾವ ರೀತಿಯ ಸಂಬಂಧವಿಲ್ಲದಂತಿರುವಂತಹ ಆ ಪ್ರೊಫೆಸಿಂಗ್ ಬಿಲೀವರ್, ತೋರಿಕೆಯ ಒಂದು ಸಂಗತಿಗಳು ಅನೇಕ ಕ್ರೈಸ್ತ ಕುಟುಂಬದಲ್ಲಿ ಕಾಣ್ತಾ ಇಲ್ಲವೋ? Gehazi was like that. In spite of seeing all the evidences, God's wonderful evidences
ದೇವರ ಅದ್ಭುತವಾದಂತಹ ಒಂದು ಸಂಗತಿಗಳು, ಅದ್ಭುತವಾದಂತಹ ಕಾರ್ಯಗಳು, ಆ ಸೃಜನ ಕಾರ್ಯಗಳು, ಅನೇಕ ಸಂಗತಿಗಳು ಆತ ನೋಡ್ತಾ ಬಂದಿದ್ದಾನೆ. ಸ್ಟಿಲ್ even though he was a servant of Elisha, there was no power in him. ಪ್ರೀವಿಯಸ್ ಚಾಪ್ಟರ್ ನಾವು ನೋಟ್ ಬರುವಾಗ ಆ ಶೂನಮಿನ ಮಗನು ಸತ್ತು ಹೋಗಿರ್ತಾನೆ. ಎಲೈಷಾ sent Gehazi, ನೀನು ಹೋಗಿ ಏನಿದು ಕೋಲನ್ನು ಅವನ ಮೇಲೆ ಇಡು. ಕೋಲಿಟ್ಟ ಏನೂ ಆಗ್ಲಿಲ್ಲ. ನಥಿಂಗ್ ಹ್ಯಾಪನ್. ಬಂದು ಹೇಳ್ತಾನೆ, ಗುರುವೇ ಅವನಿಗೆ ಎಚ್ಚರ ಆಗಲಿಲ್ಲ. There's no power in him because his heart is not right before God. ದೇವರ ಜೊತೆ ಆ ಒಂದು ಹೃದಯ ಸರಿ ಇಲ್ಲದೆ ಇರುವಂತಹ ಒಂದು ಸಂಗತಿ. In all the privilege that he had, still his heart was not right before God. Another example is Judas Iscariot. Iscariot ಯೂದ ಯೇಸು ಸ್ವಾಮಿಯ ಶಿಷ್ಯ. 3.5 years he was with Jesus, seeing every miracle. ಎಲ್ಲಾ ಸಂಗತಿಗಳು ನೋಡಿದ್ದಾನೆ. ಎಲ್ಲಾ ಸಂಗತಿಗಳ ಕುರಿತಾಗಿ ಆತನಿಗೆ ಜ್ಞಾನ ಉಂಟು, ತಿಳುವಳಿಕೆ ಉಂಟು. He was keeping money also. Still, he betrayed Lord Jesus Christ. His heart was not right. No one could ever imagine Judas can do that. Still, he did. Because heart was not right. ಮುಂಜಾನೆ ವೇಳೆಯಲ್ಲಿ, is your heart right with God? Are you in right relationship with God? ಯೇಸು ಸ್ವಾಮಿ ಜೊತೆ ಆ ನಿಜವಾದಂತಹ ಒಂದು ಸಂಬಂಧ ನಮ್ಮ ಜೀವಿತ ಇದೆಯಾ? ಆ ಹೃದಯವನ್ನು ಸರಿಪಡಿಸಿಕೊಂಡಿದ್ದೇವಾ ದೇವರ ಮುಂದೆ? ಎರಡನೇದಾಗಿ ಅಲ್ಲಿ ಮುಂದಕ್ಕೆ ನಾವು ಬರುವಾಗ, ಇಸ್ ಈವಿಲ್ ಥಾಟ್, ಅವನ ಒಂದು ಕೆಟ್ಟ ಒಂದು ಆಲೋಚನೆ ಕುರಿತಾಗಿ ನಾವು 20ನೇ ವಚನದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಅಲ್ಲಿ ಅವನ ಮನಸ್ಸಿನಲ್ಲಿ he says to himself, my master has spared Naaman. ನನ್ನ ಆ ಒಂದು ನಾಮಾನನನ್ನು ನನ್ನ ಯಜಮಾನ ಉಳಿಸಿಬಿಟ್ಟಿದ್ದಾನೆ. He spared. He is thinking that Elisha is foolish and he is wise because there is an opportunity to get money from him. ಈಗ ಗೇಜಿ ಅಂದ್ಕೊಳ್ತಾ ಇದ್ದಾನೆ, ವಾಟ್ ಎ ಗೋಲ್ಡನ್ ಆಪರ್ಚುನಿಟಿ ಐ ಲಾಸ್ಟ್, he lost ಎಂಬುದಾಗಿ ಆತ್ಮ ಕುರಿತಾಗಿ ಹೇಳುವಂತ ಒಂದು ಸಂಗತಿ ನೋಡ್ತೇವೆ. ಬಟ್ ವೈ ಡಿಡ್ ಎಲೈಷಾ ಡಿಡ್ ಇಟ್? ಯಾಕೆ ಎಲಿಷನ ಅದನ್ನು ಮಾಡಿದ? ಟು ಶೋ ದಟ್ ಸಾಲ್ವೇಷನ್ ಇಸ್ ಫ್ರೀ. ರಕ್ಷಣೆಗೆ ದುಡ್ಡು ಕೊಡಬೇಕಾಗಿಲ್ಲ. ರಕ್ಷಣೆ ಅದು ಉಚಿತವಾದದ್ದು. ದೇವರ ಉಚಿತಾರ್ಥ ವರ ನಮ್ಮ ಕಥಾನಂತ ಯೇಸು ಕ್ರಿಸ್ತನಲ್ಲಿರುವ ನಿತ್ಯ ಜೀವ. It's free. You don't have to pay anything. ಎಲೀಷನನ್ನು ತೋರಿಸೋದಕ್ಕೋಸ್ಕರವಾಗಿ ಅಲ್ಲಿ ಹಣವನ್ನು ತೆಗೆದುಕೊಂಡಿರುವಂತಹ ಒಂದು ಸಂಗತಿಯನ್ನು ನಾವು ನೋಡುವುದಾಗಿದೆ. But you know what? It may be free for us, but it was not free for God. God spared not his son in order to spare you and me. ನನ್ನನ್ನು ನಿನ್ನನ್ನು ಉಳಿಸೋದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನು ಆತನು ತಂದೆಯಾದ ದೇವರು ತನ್ನ ಮಗನನ್ನೇ ಕೈ ಬಿಟ್ಟನು. He spared not. ತನ್ನ ಮಗನನ್ನು ಉಳಿಸಿಕೊಡದೆ ಆತನು ನಮಗೋಸ್ಕರವಾಗಿ ಕೊಟ್ಟನಲ್ಲ ಎಂಬುದಾಗಿ ರೋಮರ ಪತ್ರಿಕೆ 8ನೇ ಅಧ್ಯಾಯ ನೋಡ್ತಾ ಇದ್ದೇವೆ. He gave his only son. The spared it also has withered ಅಂತ ಒಂದು ಪದವನ್ನು ನೋಡುತ್ತಾ ಇದ್ದೇವೆ. ಜೆನೆಸಿಸ್ ಚಾಪ್ಟರ್ 22 ಹೋಗುವಾಗ ಅಬ್ರಾಮನು ಇಸಾಕನ ಕುರಿತಾಗಿ ಆತ ತಿಳಿಸುವಾಗ ಅಲ್ಲಿ ದೇವರು ಅಬ್ರಾಮನಿಗೆ ಹೇಳುವಂತ ಮಾತು, ನಿನ್ನ ಮಗನನ್ನು ನೀವು ಸಮರ್ಪಿಸೋದಕ್ಕೆ ಹಿಂದೆಗೆಯಲಿಲ್ಲ, ಉಳಿಸಿಕೊಳ್ಳಿಲ್ಲ ನೀನು. By this I know that you fear me ಎಂಬುದಾಗಿ ಆತನು ತಿಳಿಸುವಂತ ಒಂದು ಸಂಗತಿಯನ್ನು ನೋಡುತ್ತಾ ಇದ್ದೇವೆ. So withholding, sparing, God did not spare his son. He gave his son. Lord Jesus Christ gave himself so that you and I could live, could be spared. What love! ಎಂತ ಒಂದು ಶ್ರೇಷ್ಠವಾದಂಥ ಪ್ರೀತಿ ಅಲ್ಲವೋ, ಎಂತ ಒಂದು ಶ್ರೇಷ್ಠವಾದಂಥ ಒಂದು ಕರುಣೆಯನ್ನು ಕರ್ತನು ನಮಗೆ ತೋರಿಸಿದ್ದಾನೆ. ನಾವು Gehazi is envying, ಆತ ಒಂದು ರೀತಿಯಲ್ಲಿ ಅಸೂಯೆ ಪಡುವಂತನಾಗಿದ್ದಾನೆ. ಏನು ಅಸೂಯೆ? Thinking about the kindness of Elisha.
ಎಲೀಷನ ಒಂದು ಕನಿಕರವಾಗಿ ಆತ ಬಿಟ್ಟಂತ ಒಂದು ಸಂಗತಿಯನ್ನು ಆತನು ಅಸೂಯೆಯನ್ನು ನೋಡ್ತಾ ಇದ್ದಾನೆ. ವೈ ಡಿಡ್ ಹಿ ಲೀವ್ ದಿಸ್ ಎಂಬುದಾಗಿ ಆತನು ಆ ಒಂದು ಕೆಟ್ಟ ಒಂದು ಆಲೋಚನೆಯನ್ನು ಆತ ಮಾಡುವಂತನಾಗಿದ್ದಾನೆ. ಪ್ರೇರೆ, ಎನಿ ಕೈಂಡ್ ಆಫ್ ಈವಿಲ್ ಥಾಟ್ಸ್ ಕಮ್ಸ್ ಫ್ರಮ್ ದ ಹಾರ್ಟ್. ಹೃದಯವು ಎಲ್ಲಕ್ಕಿಂತಲೂ ವಂಚಕ, ಗುಣವಾಗದಂತ ರೋಗಕ್ಕೆ ಒಳಗಾಗಿದೆ. ಅದನ್ನು ಯಾರು ತಿಳಿದಾರು? ಗುಣವಾಗದಂತ ರೋಗ, ಆ ಹೃದಯ ವಂಚನೆ ಮಾಡುವಂತ ಹೃದಯ, ಆ ಹೃದಯದಿಂದ ಎಲ್ಲಾ ರೀತಿಯ ಕಲ್ಮಶಗಳು, ಕೆಟ್ಟ ಒಂದು ಆಲೋಚನೆಗಳು, ಅನೇಕ ಸಂಗತಿಗಳು ಹೃದಯದಿಂದ ಬರ್ತವೆ. ಬಾಯಿಂದ ಒಳಗೆ ಹೋಗುವಂಥದ್ದು ಕೊಲೆ ಮಾಡುವುದಿಲ್ಲ, ಆ ಹೃದಯದಿಂದ ಹೊರಗೆ ಬರುವಂಥದ್ದು ಒಬ್ಬ ಮನುಷ್ಯನನ್ನು ಕೊಲೆ ಮಾಡ್ತದೆ. ಇಟ್ ಡಿಫೈಲ್ಸ್ ಎಂಬುದಾಗಿ ಕಥಾನಂತ ಯೇಸುಕ್ರಿಸ್ತನು ಹೇಳಿದಂತ ಒಂದು ಸಂಗತಿಯನ್ನು ಮಾರ್ಕ್ ಸುವಾರ್ತೆಯಲ್ಲಿ ನಾವು ನೋಡುವಂತಾಗಿದೆ. ನಾವು ಮೂರನೇದಾಗಿ ನಾವು ನೋಡುವಾಗ ಅಲ್ಲಿ ಸೆಲ್ಫಿಶ್ ಪರ್ಪಸ್, ಈ ಒಂದು ಈವಿಲ್ ಥಾಟ್ಗೆ ಬರುವಾಗ, ಕೆಟ್ಟ ಆಲೋಚನೆ ಬರುವಾಗ ಅವನು ಸ್ವಾರ್ಥವಾದಂತ ಉದ್ದೇಶವನ್ನು ಆತ್ಮ ಹೊಂದಿದವನಾಗಿದ್ದಾನೆ. His purpose is, ನಾವು ಆತ ಹೇಳ್ತಾ ಇದ್ದಾನೆ, as the Lord liveth, ಯೆಹೋವನ ಆಣೆ, ನಾನು ಅವನ ಹಿಂದೆ ಹೋಗುತ್ತಾ ಅವನಿಂದ ಸ್ವಲ್ಪವಾದರೂ ಬಾಚಿಕೊಂಡು ಬಿಡ್ತೇನೆ. ಸೆಲ್ಫಿಶ್ ಆಟಿಟ್ಯೂಡ್ is taking the Lord's name in vain now. ಯೆಹೋವನ ಆಣೆ, as the Lord liveth. ಧರ್ಮಶಾಸ್ತ್ರ ಇದು ಹೇಳಿದ್ದೇನು? ನಿನ್ನ ದೇವರಾದ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತಬಾರದು. ಇವನು ಆ ಒಂದು ಕೆಟ್ಟ ಒಂದು ಆಲೋಚನೆಯಿಂದ ದೇವರ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತುವಂತಹ ಒಂದು ಸಂಗತಿಯನ್ನು ನೋಡುವಂತಾಗಿದ್ದೇವೆ. ಇಟ್ಸ್ tells that he did not have the fear of God. ದೇವರ ಭಯ ಇಲ್ಲ. ನನ್ನ ಜೀವಿತ ಸ್ವಲ್ಪ ಹೊತ್ತು ಆಲೋಚನೆ ಮಾಡ್ತಾ ಬರೋಣ. Do we have the fear of God? The way we think, the way we do things. ದೇವರ ಸನ್ನಿಧಾನಕ್ಕೆ ಬರುವಾಗ ದೇವರ ಭಯದಿಂದ ನಾವು ಬರ್ತೇವಾ? Do we give reverence to God? ಆ ಒಂದು ಗೌರವಯುಕ್ತವಾದಂತ ಭಯ ನಮ್ಮಲ್ಲಿ ಕಾಣ್ತಾ ಇದೆಯಾ? ಅದನ್ನು he took the Lord's name in vain because he had no fear of God. ಆಮೇಲೆ ಅದನ್ನು he wants to run. ಆತ ಓಡ್ತಾ ಇದ್ದಾನೆ. I will go run after him, Naaman, and get something out of him. He's running after money. ಹಣದ ಹಿಂದೆ ಓಡ್ತಾ ಇದ್ದ. ಮುಂಜಾನೆ ವೇಳೆಯಲ್ಲಿ let's ask ourselves, what are you running after? ಯಾವುದರಿಂದ ಓಡ್ತಾ ಇದ್ದಿ? ಹಣದಿಂದ ಓಡ್ತಾ ಇದ್ದೇವಾ? ಆಸ್ತಿಯಿಂದ ಓಡ್ತಾ ಇದ್ದೇವಾ? ಲೌಕಿಕವಾದಂತಹ ಪ್ಲೆಜರ್ಸ್ ಆಫ್ ದಿಸ್ ವರ್ಲ್ಡ್, ಅದಕ್ಕೋಸ್ಕರವಾಗಿ ನಾವು ಹಾತೊರಿತಾ ಇದ್ದೇವಾ? ಅದರಿಂದ ಓಡ್ತಾ ಇದ್ದೇವಾ? ವಾಟ್ ಆರ್ ವಿ ಚೇಸಿಂಗ್ ಆಫ್ಟರ್? ಯಾವುದಕ್ಕೆ ನಾವು ಓಡುತ್ತಾ ಅದನ್ನು ಹಿಡಿದಕ್ಕೋಸ್ಕರ ಓಡ್ತಾ ಇದ್ದೇವೆ? ನಾಮನನ್ನು ಓಡೋಕೆ ಆತ ಮನಸ್ಸು ಮಾಡ್ತಾ ಇದ್ದಾನೆ. ಐ ವಾಂಟ್ ಟು ಗೋ ಅಂಡ್ ಗೆಟ್ ಮನಿ ಫ್ರಮ್ ಹಿಮ್ ಎಂಬುದಾಗಿ ಆತ ಆಲೋಚನೆ ಮಾಡ್ತಾ ಇದ್ದಾನೆ. ಯಾವುದರಿಂದ ಓಡಾಡ್ತಾ ಇದ್ದೇವೆ ಪ್ರೇರೆ? ವೇರ್ ಆರ್ ವಿ ರನ್ನಿಂಗ್? ನಾವು ಪ್ರಸಂಗ ಪುಸ್ತಕಕ್ಕೆ ಬರುವಾಗ ಎಕ್ಲೆಸಿಯಾಸ್ಟಿಸ್, ದ ಗ್ರೇಟೆಸ್ಟ್ ಕಿಂಗ್ ಸಾಲಮನ್, ಆದ ಸೊಲೊಮೋನ್ ಎಂಬಂತಹ ದೊಡ್ಡ ರಾಜನು, ವೈಸೆಸ್ಟ್ ಮ್ಯಾನ್ ಎವರ್ ಲಿವ್ಡ್ ಅಪಾರ್ಟ್ ಫ್ರಮ್ ಲಾರ್ಡ್ ಜೀಸಸ್ ಕ್ರೈಸ್ಟ್, ಆತನು ಹೇಳುವಂತಹ ಒಂದು ಮಾತುಗಳನ್ನು ನೋಡುವಾಗ ಪ್ರಸಂಗ 2ನೇ ಅಧ್ಯಾಯ ನೋಡುವಂತರಾಗಿದ್ದೇವೆ. 10ನೇ ವಚನದಲ್ಲಿ ನಾವು ನೋಡ್ತೇವೆ. 9ನೇ ವಚನದಲ್ಲಿ, ನಾನು ಅಭಿವೃದ್ಧಿ ಹೊಂದಿ ಎಲ್ಲರಿಗಿಂತಲೂ ದೊಡ್ಡವನಾದನು. 10ನೇ ವಚನ, ನನ್ನ ಕಣ್ಣು ಬಯಸಿದ್ದೆಲ್ಲವನ್ನು ಒಪ್ಪಿಸದೆ ಬಿಡಲಿಲ್ಲ, ಯಾವ ಸಂತೋಷವನ್ನು ಅನುಭವಿಸಲಿಕ್ಕೆ ನಾನು ತಡೆಯಲಿಲ್ಲ. ಆಮೇಲೆ ಆತ ಹೇಳ್ತಾನೆ, ಇವೆಲ್ಲಾ ಸಂಗತಿಗಳೇನಂತೆ ಗಾಡಿಯನ್ನು ಹಿಂದಟ್ಟಿದ ಹಾಗೆ ವ್ಯರ್ಥ. ಆಲ್ ದೀಸ್ ಥಿಂಗ್ಸ್ ಆರ್ ಲೈಕ್ ಚೇಸಿಂಗ್ ವಿಂಡ್. ಪ್ರೇರೆ, ಮುಂಜಾನೆ ಹೇಳಿ ಸ್ವಲ್ಪ ಹೊತ್ತು ಆಲೋಚನೆ ಮಾಡ್ತಾ ಬರೋಣ ಪ್ರೇರೆ. ನಮ್ಮ ಒಂದು ಆತ್ಮಿಕವಾದ ಜೀವಿತಗಳಲ್ಲಿ ನಾವು ಸ್ವಲ್ಪ ಹೊತ್ತು ಆಲೋಚನೆ ಮಾಡ್ತಾ ಬರೋಣ. ವಾಟ್ ಆರ್ ವಿ ರನ್ನಿಂಗ್ ಆಫ್ಟರ್? ವಾಟ್ ಆರ್ ವಿ ಚೇಸಿಂಗ್ ಆಫ್ಟರ್? ಸೊಲೊಮೋನು ಎಲ್ಲವನ್ನು ಅನುಭವಿಸಿದಂತಹ ಸೊಲೊಮೋನನು ಎಲ್ಲಾ ಸಂಗತಿಗಳಲ್ಲಿ ಆತನು ನಾನು ಅನುಭವಿಸಿದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಆತ ಹೇಳುವಂತ ಮಾತು,
ಎಲ್ಲವೂ ಸಹ ಗಾಳಿಯನ್ನು ಹಿಂಡೆತ್ತಿದ ಹಾಗೆ ವ್ಯರ್ಥ, ಸಮಸ್ತ ವ್ಯರ್ಥ. ಎವ್ರಿಥಿಂಗ್ ಇಸ್ ವೇನ್. In spite of that, we run after worldly things. ಲೌಕಿಕವಾದ ಸಂಗತಿಗಳಿಗೋಸ್ಕರವಾಗಿ, ಲೋಕದ ಒಂದು ಆಶೆಗಳಿಗೋಸ್ಕರವಾಗಿ, ಶಾರೀರಿಕವಾದಂತಹ ಆಶೆಗಳಿಗೋಸ್ಕರವಾಗಿ, ಹಣದ ಆಶೆಗೋಸ್ಕರವಾಗಿ, ಅನೇಕ ಸಂಗತಿಗಳಿಗೋಸ್ಕರವಾಗಿ ಅಲ್ಲಿ ಓಡುವಂತಹ ಒಂದು ಸಂಗತಿಯನ್ನು ನೋಡುವಂತರಾಗಿದ್ದೇವೆ. Now Gehazi had this love of money. ಪತ್ರಿಕೆ ನೋಡುತ್ತರಾಗಿದ್ದೇವೆ, ಹಣದಾಸೆಯು ಸಕಲ ವಿಧವಾದ ಕೆಟ್ಟದಕ್ಕೆ ಮೂಲವಾಗಿದೆ. It's the root of all kinds of evil. The money, our love of money. Money is not bad, but the love of money, the desire to be rich, that's the problem. ನನ್ನ ಜೀವಿತದಲ್ಲಿ ಈ ಒಂದು ಹಣದ ಆಶೆಯಲ್ಲಿ ನಾವು ಬಿದ್ದು ಹೋಗ್ತಾ ಇದ್ದೀವಾ? ಲೋಕದ ಆಶೆಗಳಲ್ಲಿ ಬಿದ್ದು ಹೋಗ್ತಾ ಇದ್ದೇವಾ? ಅದನ್ನು ಹಿಡಿಯೋದಕ್ಕೋಸ್ಕರ ನಾನು ಓಡ್ತಾ ಇದ್ದೇವಾ? ಗೆಹಜಿಯು ಆತನು ಓಡುವಂತ ಒಂದು ಸಂಗತಿ ಸೆಲ್ಫಿಶ್, ಸ್ವಾರ್ಥ. ನನಗೆ ಬೇಕು, ನನಗೆ, ನಾನು, ನನ್ನ ಮಕ್ಕಳು, ನನ್ನ ಕುಟುಂಬ, ನನಗೆ, ನಾನು ಎಂಬಂತ ಒಂದು ಆಲೋಚನೆ, ಸ್ವಾರ್ಥಪರವಾದಂತ ಆಲೋಚನೆ. Covetousness is a big, now it's a broad subject. We'll take in the next session. ಈ ಒಂದು ಸಮಯದಲ್ಲಿ ನಾವು ನೋಡುವಾಗ you are selfish. But think about in the contrast, the selflessness of Lord Jesus Christ. ಯೇಸು ಕ್ರಿಸ್ತನ ಕುರಿತಾದಂತಹ ನಿಸ್ವಾರ್ಥವಾದ ಸಂಗತಿಯನ್ನು ನಾವು ಆಲೋಚನೆ ಮಾಡ್ತಾ ಬರ್ತೀವಿ. ನಾವು ಕೃತ ಪತ್ರಿಕೆಯಲ್ಲಿ ನಾವು ನೋಡುವಂತಹ 2 ಕೊರಿಂಥ 8-9 ವಚನದಲ್ಲಿ ಆತನು ಐಶ್ವರ್ಯವಂತನಾಗಿದ್ದರು, ತಾನು ಬಡತನ ಸೇರುವುದರಿಂದ ನಾವು ಐಶ್ವರ್ಯವಂತರಾಗಬೇಕೆಂದು ನಮಗೋಸ್ಕರವಾಗಿ ಬಡವನು. Even though he was rich, he became poor so that we might be rich. ಎಂತ ಒಂದು ಸೆಲ್ಫ್ಲೆಸ್ನೆಸ್, ಎಂತ ಒಂದು ನಿಸ್ವಾರ್ಥವಾದಂತ ಸಂಗತಿ. ನಮ್ಮನ್ನು ಐಶ್ವರ್ಯವಂತರನ್ನಾಗಿ ಮಾಡೋದಕ್ಕೋಸ್ಕರವಾಗಿ, ನಮ್ಮನ್ನು ಆತ್ಮಿಕವಾದ ರೀತಿಯಲ್ಲಿ ಐಶ್ವರ್ಯವಂತರನ್ನಾಗಿ ಮಾಡೋದಕ್ಕೋಸ್ಕರವಾಗಿ ಕರ್ತನಾದಂತ ಯೇಸು ಕ್ರಿಸ್ತನು ಐಶ್ವರ್ಯದಲ್ಲಿ ಆತನು ದೀನನಾಗಿ, ಬಡವನಾಗಿ ಲೋಕಕ್ಕೆ ಆತನು ಬಂದನು. ಬಟ್ ಲವ್, ಸಂಗೀತಗಳನ್ನು ಆತ ಹೇಳ್ತಾನೆ, ಅಮೇಜಿಂಗ್ ಲವ್, ಹೌ ಕ್ಯಾನ್ ಇಟ್ ಬಿ that thou my God should die for me. ಎಂತ ಅಮೇಜಿಂಗ್ ಲವ್, ಎಂತ ಒಂದು ಉತ್ಕೃಷ್ಟವಾದಂತಹ ಒಂದು ಪ್ರೀತಿ. ನನಗೋಸ್ಕರವಾಗಿ ನನ್ನ ಕರ್ತನು ತನ್ನ ಪ್ರಾಣವನ್ನೇ ಕೊಟ್ಟನು. ಅವನು ಹೋಗುವಾಗ ಅಲ್ಲಿ 4ನೇದಾಗಿ ನಾವು ನೋಡ್ತಾ ಬರುವಾಗ ಇಸ್ ಡಿಸೀಟ್ಫುಲ್ ವರ್ಕ್. ನಾವು 21ನೇ ವಚನಕ್ಕೆ ಬರುವಾಗ ಅಲ್ಲಿ ಈಗ he yielded to those desires. ಆತ ಒಂದು ಆಸೆಗಳಿಗೆ ಆತ ಒಳಪಡ್ತಾನೆ. ಈಗ he yielded, he succumbed. Now he's running after Naaman, and verse 22 we see he lies to Naaman. ನಾಮಾನನಿಗೆ ಸುಳ್ಳು ಹೇಳುತ್ತದಾಗಿ. ಏನ್ ಸುಳ್ಳು ಹೇಳ್ತಾನೆ? ನನ್ನ ಯಜಮಾನನ ಕಳಿಸಿದ್ದಾನೆ. ಯಜಮಾನ ಕಳಿಸಿದ್ನ. Did Elisha send him? Elisha did not send. ಎಲೀಷನ ಕಳಿಸ್ಲಿಲ್ಲ. ಆದ್ರೆ ಆತ ಹೇಳ್ತಾ ಇರುವಂತದ್ದು ಎಲೀಷನು ನನಗೆ ಕಳಿಸ್ತಾ ಎಂಬುದಾಗಿ ಆತ ಹೇಳ್ತಾನೆ. ಅಂಡ್ ಆಲ್ಸೋ ಹಿ ಮೇಕ್ಸ್ ಅಪ್ ಎ ಸ್ಟೋರಿ. ನಾವು ಒಂದು ಕಥೆಯನ್ನು ಕಟ್ತಾನೆ. ಏನ್ ಕಥೆ ಅದು? ಎಫ್ರಾಯೀಮ್ ಪರ್ವತ ಪ್ರದೇಶದಿಂದ ಪ್ರವಾದಿ ಬಂದಿರೋದ 2 ಯೌವನಸ್ಥರು ಬಂದಿರ್ತಾರೆ. ಅವರಿಗೆ ಒಂದು ತಲಾಂತ ಬೆಳ್ಳಿ ಬೇಕು, 2 ದುಸ್ತು ಬಟ್ಟೆ ಯಜಮಾನ ಕಳಿಸಿದ. ಮೇಕ್ ಅಪ್ ಎ ಸ್ಟೋರಿ, ಡಿಸೀಟ್ಫುಲ್ ಸ್ಟೋರಿ. ವಂಚಿಸುವಂತ ಒಂದು ಕಥೆಯನ್ನು ಕಟ್ತಾನೆ. ಪ್ರೇರೆ, ವಾಟ್ ಈಸ್ ಹಿ ಡೂಯಿಂಗ್ ನೌ? ಏನ್ ಮಾಡ್ತಾ ಇದ್ದಾನೆ? ವಾಟ್ ಈಸ್ ಹಿ ಡೂಯಿಂಗ್ ಇಸ್ ಇನ್ ದ ನೇಮ್ ಆಫ್ ಮಿನಿಸ್ಟ್ರಿ he is deceiving Naaman. ನಾಮಾನ್ ಏನ್ ತಿಳ್ಕೊಳ್ಬೇಕು? ಎಲೀಷನ ಹೇಳಿದಾನೆ, ಎಲೀಷನ ಹೇಳಿದ ಹಾಗೆ ನಡೀತಾ ಇದ್ದಾನೆ, ಎಲೀಷನಿಗೆ ವಿಧೇಯನಾಗ್ತಾ ಇದ್ದಾನೆ ಎಂಬಂತಹ ಒಂದು ಇಂಪ್ರೆಷನ್ ಏನು ಗೇಜಿ ಕೊಡ್ತಾ ಇದ್ದಾನೆ ನಾಮಾನಿಗೆ. ಬಟ್ ವಾಟ್ ಈಸ್ ಹಿ ಡೂಯಿಂಗ್? he has selfish attitude.
ದ ಡಿಸೈರ್, ದ ಡಿಸೀಟ್, ವಂಚಿಸುವಂತವರು. Turn with me to 1 Thessalonians chapter 2. ಮೊದಲನೇ ಥೆಸ್ಸಲೋನಿಕ ಪುಸ್ತಕ ಧೈರ್ಯ 2ನೇ ಅಧ್ಯಾಯ. ಪೌಲನು ಥೆಸ್ಸಲೋನಿಕದವರಿಗೆ ಆತ ನೀಡುವಾಗ ಆ ಮಾತನ್ನು ತಿಳಿಸುವಂತನಾಗಿದೆ. 5ನೇ ವಚನ, ನಿಮಗೆ ತಿಳಿದಿರೋ ಪ್ರಕಾರ ನಾವು ಎಂದಿಗೂ ಮುಖಸ್ತುತಿಯನ್ನು ಮಾಡುವುದರ ಕಾಣ ಬಂದಿಲ್ಲ ಮತ್ತು ದ್ರವ್ಯಾಶೆಯನ್ನು ಮರೆ ಮಾಡುವುದಕ್ಕಾಗಿ ಏನಂತೆ ವೇಷವನ್ನು ಹಾಕಿಕೊಂಡಿಲ್ಲ. ದ ಕ್ಲೋಕ್ ಆಫ್ ಕವೆಟಸ್ನೆಸ್. ದ್ರವ್ಯಾಶೆಯನ್ನು ಮರೆ ಮಾಡುವುದಕ್ಕೆ ವೇಷ ಹಾಕಿಕೊಂಡಂತಹ ಒಂದು ಸಂಗತಿ ಯಾರ್ದು? ಗೇಹಜಿ. ಒಳಗಡೆ ಏನಿದೆ? ದ್ರವ್ಯಾಶೆ, ಆಶೆ, ಹಣದ ಆಶೆ. ತೋರಿಸೋದೇನು? ಮಿನಿಸ್ಟ್ರಿ, ವರ್ಕ್ ಆಫ್ ಗಾಡ್. ಪೌಲ ಹೇಳ್ತಾನೆ, ನಾವು ಆ ರೀತಿಯವರಲ್ಲ. ನಾಟ್ ನೋ ಕ್ಲೋಕ್ ಆಫ್ ಕವೆಟಸ್ನೆಸ್ ಇಸ್ ನಾಟ್ ದೇರ್ ಇನ್ ಅಸ್. ನನ್ನ ಜೀವಿತಗಳಲ್ಲಿ, ನಮ್ಮೊಂದು ವೈಯಕ್ತಿಕ ಜೀವಿತಗಳಲ್ಲಿ, ನಮ್ಮ ವ್ಯವಹಾರಗಳಲ್ಲಿ ಆಗಿರ್ಬೋದು, ನಮ್ಮ ಕೆಲಸಗಳಲ್ಲಿ ಆಗಿರ್ಬೋದು, ಡೂ ಹ್ಯಾವ್ ದಿಸ್ ಕ್ಲೋಕ್, ದ ಕ್ಲೋಕ್ ಆಫ್ ಕವೆಟಸ್ನೆಸ್. ದ್ರವ್ಯಾಶೆಗೋಸ್ಕರವಾಗಿ ಮೋಸ ಮಾಡುವಂತಹ ಒಂದು ಸಂಗತಿಗಳು, ವೇಷವನ್ನು ಹಾಕಿಕೊಡುವಂತಹ ಒಂದು ಸಂಗತಿಗಳು. ಈವನ್ ಇನ್ ದ ಮಿನಿಸ್ಟ್ರೀಸ್ ಮೆನಿ ಟೈಮ್ಸ್ ವೇಷವನ್ನು ಹಾಕಿಕೊಡುವಂತಹ ಒಂದು ಸಂಗತಿ. To make money. Gehazi's mind. ಗೇಹಜಿಯ ಒಂದು ಜೀವಿತ ಅಂತಹ ಒಂದು ಜೀವಿತ ನೋಡುವಂತಾಗಿದೆ. ಪ್ರೇರೆ, ಮುಂಜಾನೆ ನಾವು ಸ್ವಲ್ಪ ಹೊತ್ತು ಆಲೋಚನೆ ಮಾಡ್ತಾ ಬರೋಣ. ನಮ್ಮ ಒಂದು ಆತ್ಮಿಕ ಜೀವಿತದಲ್ಲಿ ಆ ಒಂದು ದ್ರವ್ಯಾಶೆ ಎಂಬಂಥದ್ದು ಅನೇಕ ಪಾಪಗಳೇ ಅದನ್ನು ನಡೆಸ್ತದೆ. ಬಿಕಾಸ್ ಆಫ್ ದಾಟ್ ಕವೆಟಸ್ನೆಸ್, ಆ ಒಂದು ಆಶಯವನಲ್ಲಿ ಇದ್ದುದರಿಂದ ಅವನು ಎಲ್ಲಾ ರೀತಿಯ ಮೋಸ, ಎಲ್ಲಾ ರೀತಿಯ ವಂಚನೆ, ಎಲ್ಲಾ ರೀತಿಯ ಸುಳ್ಳು ಒಂದೊಂದಾಗಿ ಪ್ರಾರಂಭವಾಯಿತು. ಇಟ್ಸ್ ಆಲ್ ಬಿಕಾಸ್ ಆಫ್ ಕವೆಟಸ್ ಹಾರ್ಟ್. ಮುಂದಕ್ಕೆ ನಾವು ಹೋಗುವಾಗ ಅಲ್ಲಿ ಆತನು ಮುಂದೆ ಮಾಡುವಂತಹ ಒಂದು ಸಂಗತಿ, ಇಸ್ ಪ್ಲಾನ್ ಗಾಟ್ ಸಕ್ಸೀಡೆಡ್. ಈ ಒಂದು ಪ್ಲಾನ್ ಮಾಡ್ತಾನೆ. ಆ ಡಿಸೀಟ್ಫುಲ್ ವರ್ಕ್ ಇಟ್ ಮೇಕ್ಸ್ ಅಪ್ ಎ ಸ್ಟೋರಿ. ನಾವು ಇಟ್ ಸಕ್ಸೀಡೆಡ್. ಯಾವ ರೀತಿಯಲ್ಲಿ? ನಾಮನಲ್ಲಿ 23ನೇ ವರ್ಷದಲ್ಲಿ ಆತ ಹೇಳ್ತಾನೆ, 2 ತಲಾಂತು ತೆಗೆದುಕೋ. Get 2 talents. Why 1? What a bumper offer. He asked for one talent. 1 talent is around 35 kgs of silver. 35 kg approximately. ಬೆಳ್ಳಿ. 2 kg ಅಂದ್ರೆ 70 kg. 70 kgs of silver he got. ಒಂದು ಹೇಳಿದ, ಆದ್ರೆ ಡಬಲ್ ಅವನಿಗೆ ಸಿಕ್ತು. So happy. He got more. His servants carried. ನಾಮನ ಒಂದು ಸೇವಕರು ಸಹ ಅಲ್ಲಿ ತೆಗೆದುಕೊಂಡು ಹೋಗುವಂತ ಒಂದು ಸಂಗತಿ ನೋಡ್ತೇವೆ. 24ನೇ ವರ್ಷದಲ್ಲಿ ನೋಡುವಾಗ ಅವನು ಅದನ್ನು ಅಡಗಿಸಿ ಇರ್ತಾನೆ. He knows that he is doing wrong. That's why he is concealing. ಅದಕ್ಕೋಸ್ಕರವಾಗಿ ಆತನು ಅಲ್ಲಿ ಹೈಡ್ ಮಾಡುವಂತ, ಅಲ್ಲಿ ಸ್ಟೋರ್ ಮಾಡುವಂತ ಒಂದು ಸಂಗತಿ ನೋಡ್ತಾರೆ. ವೈ? ಇಟ್ಸ್ ನಾಟ್ ರೈಟ್. ಹಿ ನ್ಯೂ ಇಟ್. ಅದನ್ನು ಅಡಗಿಸಿಡ್ತಾನೆ. ಎಲೈಷಾ ಡಿಡ್ ನಾಟ್ ನೋ ಎನಿಥಿಂಗ್ ಅಬೌಟ್ ಇಟ್ ಎಂಬುದಾಗಿ ಆತನು ಅಂದ್ಕೊಂಡಿದ್ದಾನೆ. ಎಷ್ಟು ಕೇರ್ಫುಲ್ ಆಗಿರ್ಬೋದಾಗಿತ್ತು. ಎಲೀಷನಿಗೆ ಯಾವ ರೀತಿಯಲ್ಲಿ ಸುಳಿವು ಸಿಗಬಾರ್ದು ಆ ರೀತಿಯಲ್ಲಿ ಆತನು ಪ್ಲಾನ್ ಮಾಡ್ತಾನೆ. How covetous heart can do things, deceitful things, evil things. ಅದನ್ನು ಗೇಹಜಿಯ ಒಂದು ಜೀವಿತದಲ್ಲಿ ನಾವು ನೋಡುವಂತರಾಗಿದೆ. ನಾವು ಅದಾದ ಮೇಲೆ ಅಲ್ಲಿ there is an unexpected discovery now. ಅಲ್ಲಿ he stood before the master. 25ನೇ ವರ್ಷದಲ್ಲಿ ಆತನು ಆ ಎಲೀಷನ ಹತ್ರ ಬರ್ತಾನೆ. ಎಲೀಷನ ಕರ್ತಾನೆ, ಎಲ್ಲಿಗೆ ಹೋಗಿ ಬಂದೆ? Where did you go? He told a lie. He did not go anywhere. ನೋಡ್ರಿ, ಇಲ್ಲಿ Gehazi had a chance to repent of his sins before Elisha. He had a chance to repent, but he lost that opportunity. Gehaziಗೆ ಅಯ್ಯೋ ತಪ್ಪು ಮಾಡಿಬಿಟ್ಟೆ ಎಂಬುದಾಗಿ ಎಲೀಷನ ಹತ್ರ ಒಂದು ವೇಳೆ ಹೇಳ್ಕೊಂಡಿದ್ರೆ would have been safe.
An opportunity, he lost the opportunity. ಪ್ರೇರೆ, ಕರ್ತನು ನಮ್ಮನ್ನು ಕೇಳುವಂತನಾಗಿದ್ದಾನೆ. ವಾಟ್ ಹ್ಯಾವ್ ಯು ಡನ್? ನೀನೇನ್ ಮಾಡಿದ್ದಿ? Is there any secret sin in our life? Where are you going? What have you done? Will you be like Gehazi? ಗೆಹಜಿಯ ರೀತಿಯಲ್ಲಿ ನಾವು ಅದನ್ನು ಮುಚ್ಚುವುದಕ್ಕೆ ಪ್ರಯತ್ನ ಮಾಡ್ತೇವ? God wants us to be honest. ದೇವರು ಯಥಾರ್ಥ ಹೃದಯವನ್ನು ಮೆಚ್ಚುವಂತನಾಗಿದ್ದಾನೆ. We have to confess before God, whatever it may be. Nobody is sinless. We all fail. But God wants honesty and sincerity of heart. ಹೌದು ಸ್ವಾಮಿ, ನಾನು ಈ ತಪ್ಪನ್ನು ಮಾಡಿದ್ದೇನೆ, ನನಗೆ ಕ್ಷಮಿಸು. I will repent of my sins. ನಾನು ಮಾನಸಾಂತರವಂತನೇ, ನನ್ನ ಈ ಕಡೆಗೆ ತಿರುಗಿಕೊಳ್ತಾನೆ ನಮ್ಮಂತಹ ಒಂದು ಆ ಹಾನೆಸ್ಟಿ, ಆ ಸಿನ್ಸಿಯರಿಟಿ ನಮ್ಮ ಜೀವಿತದಲ್ಲಿ ಬರ್ತದ? ಅಥವಾ ಗೇಜಿಯ ರೀತಿಯಲ್ಲಿ do we tell lie? ಅದನ್ನು ಇನ್ನೂ ಸಹ ಮುಚ್ಚುವುದಕ್ಕೆ ಪ್ರಯತ್ನ ಮಾಡ್ತೇವಾ? ಅಲ್ಲಿ 26ನೇ ವಚನದಲ್ಲಿ ಎಲೀಷನ ಹೇಳ್ತಾನೆ, Did not my heart go? ನನ್ನ ಹೃದಯ ಅಲ್ಲಿ ಹೋಗ್ಲಿಲ್ಲ ಎಂಬುದಾಗಿ ನೆನೆಸ್ಕೊಳ್ತೀಯ, ನನ್ನ ಜ್ಞಾನ ದೃಷ್ಟಿಗೆ ಬೀಳಿಲ್ಲ ಎಂಬುದಾಗಿ ನೆನೆಸ್ಕೊಳ್ತೀಯ. I know what you have done. You cannot hide anything from God. ದೇವರ ಮುಂದೆ ನಾವು ಯಾವುದನ್ನು ಸಹ ಮುಚ್ಚಿಡೋದಕ್ಕೆ ಸಾಧ್ಯ. No matter what you think, even the deepest thoughts in your heart, God knows. ನಮ್ಮೆಲ್ಲಾ ಆಲೋಚನೆಗಳನ್ನು, ನಮ್ಮೆಲ್ಲಾ ಸಂಗತಿಗಳನ್ನು ಆತ ಒಬ್ಬನೇ ಎಲ್ಲವನ್ನು ಬಲವನ್ನಾಗಿದ್ದಾನೆ. He knows all of us. ಎಲೀಷನು ಆತನು ಆ ಗೆಹಜಿ ಎಲೀಷನ ಹತ್ರ ನಿಂತಾಗ ಎಲ್ಲವೂ ಸಹ ಬಟ್ಟಬಲ ಆಯ್ತು. ಪ್ರೇಮ ಜಾನುವಳಿಯಲ್ಲಿ ನಾವು ಸ್ವಲ್ಪ ಹೊತ್ತು ಆಲೋಚನೆ ಮಾಡ್ತೋಣ. One day we have to stand before God. If you have never trusted Lord Jesus Christ, ಯೇಸು ಕ್ರಿಸ್ತನನ್ನು ನೀವು ಅಂಗೀಕರಿಸದೇ ಇದ್ರೆ, you have to stand before the white throne judgment, where everyone there will be sent to lake of fire. ಬಿಳಿಯ ರತ್ನ ಸಿಂಹಾಸನದಲ್ಲಿ ನಿಂತವರ ಎಲ್ಲರೂ ಸಹ ಬೆಂಕಿಯ ಕೆರೆಗೆ ಒಪ್ಪಿಸಲ್ಪಡುವಂತರಾಗಿದೆ. The day is coming one day. You have to stand before God. Is your heart right before God? ದೇವರ ಮುಂದೆ ಹೃದಯ ನಮ್ಮನ್ನು ಸರಿಪಡಿಸಿಕೊಂಡಿದ್ದೇವಾ? ಅಥವಾ ನಾವು ಅಂಗೀಕರಿಸಿಕೊಂಡಿದ್ದೇವಾ? Have you received Lord Jesus Christ in our life? Do you have relationship with Him? ಒಂದು ವೇಳೆ ನಾವು ಅದನ್ನು ಮಾಡದೇ ಇದ್ರೆ, we will be standing at the white throne judgment of God. ಒಂದು ವೇಳೆ ನಾವು ಯೇಸು ಸ್ವಾಮಿಯನ್ನು ನಂಬಿದ್ದೇ ಆಗಿದ್ರೆ, we will also be standing, but we will be standing at the judgment seat of Christ. ಕ್ರಿಸ್ತನ ನ್ಯಾಯಾಸನದ ಮುಂದೆ ನಾವು ಅಂದುಕೊಳ್ತೇವೆ ವಿಶ್ವಾಸಿಗಳು. All our motives will be revealed. ಎಲ್ಲಾ ರೀತಿಯ ಸಂಗತಿಗಳು, our works will be revealed. ಪ್ರೇರೆ, ದೇವರ ಮುಂದೆ ನಾವು ನಿಂತುಕೊಳ್ಳುವಾಗ ನಾವೇನು ಉತ್ತರ ಕೊಡ್ತೇವೆ? What's your answer? A day is coming, we have to stand before God. ನಂತರ ನಾವು 7ನೇದಾಗಿ ನೋಡ್ತೇವೆ, it's a rebuke from master. ಆ ಯಜಮಾನನು ಆತನು ಗದರಿಸುವಂತನಾಗಿದೆ. 26ನೇ ವಚನದಲ್ಲಿ ಆತನು ದ್ರವ್ಯ ಬಟ್ಟೆಗಳು, ಎಣ್ಣೆ ಮಾಡದ ತೋಪುಗಳು, ದ್ರಾಕ್ಷಿ ತೋಟಗಳು ಇದನ್ನು ಸಂಪಾದಿಸಲಿಕ್ಕೆ ಇದು ಸಮಯವು. Is it this time to desire for all these things? Is this time? ಈ ಒಂದು ಸಮಯದಲ್ಲಿ ನೀನು ಅದನ್ನು ಸಂಪಾದನೆ ಮಾಡೋದಕ್ಕೆ ಸಮಯವೋ? ಗಾಯನ ಪುಸ್ತಕದಲ್ಲಿ ನಾವು ನೋಡ್ತೇವೆ, 1ನೇ ಅಧ್ಯಾಯದಲ್ಲಿ ಇಸ್ರಾಯೇಲರು ಅವ್ರು ಹೇಳ್ತಾರೆ, ಯೆಹೋವನ ಆಲಯ ಕಟ್ಟುವುದಕ್ಕೆ ಇನ್ನೂ ಸಮಯ ಬಂದಿಲ್ಲ. Time has not come. So what we'll do? We'll build our paneled houses. ಯೆಹೋವನ ಆಲಯ ಹಂಗೆ ಬಿದ್ದಿರಲಿ, ಪರವಾಗಿಲ್ಲ ಎಂಬಂತ ಒಂದು ಆಲೋಚನೆ. The time has not come. ದೇವರು ಹೇಳುವಂತ ಒಂದು ಮಾತು, This is a time to be awakened out of sleep. ನೀವು ನಿದ್ದೆಯಿಂದ ಎಚ್ಚರವಾದ ಕಾಲ ಎಂಬುದಾಗಿ ನೆನೆಸಿಕೊಳ್ಳಿ. Awakening time. The time of God's favor. ಸುಪ್ರಸನ್ನತೆಯ ಕಾಲ, ರಕ್ಷಣೆಯ ದಿನ.
This is the day of salvation. So never trusted Lord Jesus Christ as your Savior and Lord. This is the day of salvation. ಇದೇ ರಕ್ಷಣೆಯ ದಿನ ಎಂಬುದಾಗಿ ಕರ್ತನು ತನ್ನ ವಾಕ್ಯದ ಮುಖಾಂತರವಾಗಿ ನಮಗೆ ತಿಳಿಸುವಂತನು ಆತ್ಮ. ಅಥವಾ ಅಲ್ಲಿ ಮುಂದೆ ನಾವು ನೋಡ್ತೇವೆ 27ನೇ ವಚನಕ್ಕೆ ಬರುವಾಗ ಗೇಹಜಿ ಅಲ್ಲಿ ನಾಮಾನನ ಕುಷ್ಠ ಅವನನ್ನು ಅವನ ಸಂತಾನದವರನ್ನು ಹಿಡಿಯಿತು. ನಾಮಾನನ ಕುಷ್ಠ, the leprosy of Naaman cleaved to Gehazi. ಯಾಕೆ? Because heart was not right. He lied. Deceitful work. ವಂಚನೆ ಹೃದಯ. ಅಪೊಸ್ತಲರ 8ನೇ ಅಧ್ಯಾಯದಲ್ಲೂ ಸಹ we see 100% ಮಂತ್ರವಾದ ಸೀಮೋನ ಕುರಿತಾಗಿ ಸಹ ನೋಡ್ತೇವೆ. ಅವನು ಸಹ ಈ ಒಂದು ಹಣದ ಒಂದು ಆಶೆಯೋಡನಾಗಿ ಆತ್ಮ ಪೇತ್ರನ ಹತ್ರ ಬರ್ತಾನೆ. ನಿನ್ನ ಹೃದಯ ದೇವರ ಮುಂದೆ ಸರಿ ಇಲ್ಲ. Your heart is not right before God. You repent of your sin. ನಿನ್ನ ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗೋ. There's no repentance. There's no turning towards God. ಪ್ರಿಯ ಮುಂಜಾನೆಯಲ್ಲಿ ಇಲ್ಲಿ ಕೂತಿರುವಂತಹ ಪ್ರಿಯರಲ್ಲಿ ಇನ್ನೂ ಸಹ ಕರ್ತನಾದಂತ ಯೇಸು ಕ್ರಿಸ್ತನ ಅಂಗೀಕರಿಸಿಕೊಳ್ಳದೆ ಇರುವಂತಹ ಒಂದು ಜೀವಿತ ನಮಗಾಗಿದೆಯಾ? Repent of your sins. Come to Lord Jesus Christ. ಆತ್ಮ ಕೊಡುವಂತಹ ರಕ್ಷಣೆಯನ್ನು ಸ್ವೀಕರಿಸ್ರಿ. ಆತನನ್ನು ಒಡೆಯನ್ನಾಗಿ ರಕ್ಷಕನಾಗಿ ಸ್ವೀಕಾರ ಮಾಡ್ರಿ. ವಿಶ್ವಾಸಗಳಂತ ನಾವು ಕೂಡ we may have failed in many times. Repent. ನಾವು ಮಾನಸಾಂತರ ಹೊಂದಿ ಸರಿಪಡಿಸಿಕೊಂಡು ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಜೀವಿಸಬೇಕೆಂಬುದಾಗಿ ದೇವರು ಇಚ್ಛಿಸುವಂತನಾಗಿದ್ದಾನೆ. Gehazi was pierced because of the desire for rich. ಆತ ಐಶ್ವರ್ಯವಂತನಾಗುವಂತ ಮನಸ್ಸು ಮಾಡೋದ್ರಿಂದ, ಆ ಒಂದು ಆಶೆಯಿಂದ ಆತ ಅನೇಕ ಸಂಗತಿಗಳನ್ನು ತಿಳಿಸಿಕೊಂಡು ಆ ಒಂದು ನೋವಿನಲ್ಲಿ, ಆ ಕುಷ್ಠದ ಯಾತನೆಯಲ್ಲಿ ಆತ ಜೀವಿಸ್ತಾ ಇದ್ದಾನೆ. Not only that, it affected his generation also. ನಿನ್ನ ಸಂತಾನಕ್ಕೂ ಸಹ ಅದು ಎಫೆಕ್ಟ್ ಆಯಿತು. What we do can affect our generation. God help us. ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ಅದನ್ನು ಗಣನೆಗೆ ತೆಗೆದುಕೊಳ್ಳುವಂತರಾಗಿದೆ. How is my heart towards God? ದೇವರ ಮುಂದೆ ನಾನು ಯಾವ ರೀತಿ ಇದ್ದೇನೆ? ಆತ ಎಲ್ಲವನ್ನು ನೋಡ್ತಾ ಇದ್ದಾನೆ. ಆತನಿಗೆ ಬರೆ ಮಾಡಿ ನಾವು ಯಾವುದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಆತನ ಹತ್ರ ಬಂದು ಆ ಒಂದು ಸಿನ್ಸಿಯಾರಿಟಿ, ಆ ಒಂದು ಯಥಾರ್ಥವಾದಂತ ಹೃದಯ, ಆ ಒಂದು ನಿಜವಾದಂತಹ ಒಂದು ಮಾನಸಾಂತರದ ಹೃದಯದಲ್ಲಿ ನಾವು ಆತನ ಬಳಿಗೆ ಬರ್ತೇವಾ? ಆ ರೀತಿಯ ಬರುವುದಾದ್ರೆ ದೇವರು ಆತನು ಕ್ಷಮಿಸುವಂತವನಾಗಿದ್ದಾನೆ, ನಮ್ಮನ್ನು ನಡೆಸುವಂತವನು ಆತನಾಗಿದ್ದಾನೆ. ನಮ್ಮ ಆತ್ಮಿಕ ಜೀವಿತದಲ್ಲಿ ಈ ಒಂದು ಸಂಗತಿಗಳು ನಮ್ಮ ಜೀವಿತದಲ್ಲಿ ಕಾಣಲಿಕ್ಕಾಗುವ ಹಾಗೆ ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ಪ್ರಯಾಸ ಪಡುವಂತರಾಗೋಣ. ನಾವು ಸೆಷನ್ ಸಹ ಕವಟಸ್ನೆಸ್ ಕುರಿತಾಗಿ ಅನೇಕ ಸಂಗತಿಗಳನ್ನು ನಾವು ಆಲೋಚನೆ ಮಾಡುವಂತರಾಗಿದೆ. ದೇವರು ತಾನೇ ವಾಕ್ಯಗಳನ್ನು ನಮ್ಮೆಲ್ಲರಿಗೆ ಆತ್ಮ ಆಶೀರ್ವದಿಸಲಿ.